ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಗಣಿತದ ಬಹಳ ಮುಖ್ಯವಾದ ವಿಷಯವಾದ ವರ್ಗ ಸಂಖ್ಯೆಗಳು ಸ್ಕ್ವೇರ್ ನಂಬರ್ ಬಗ್ಗೆ ಕಲಿಯೋಣ. 1 ರಿಂದ 20ರವರೆಗಿನ ಸಂಖ್ಯೆಗಳ ವರ್ಗಗಳನ್ನು ಹೇಗೆ ಕಂಡುಹಿಡಿಯುವುದು, ಒಂದು ಸಂಖ್ಯೆಯ ವರ್ಗ ಸಂಖ್ಯೆಯನ್ನು ಹೇಗೆ ಗುರುತಿಸುವುದು ಮತ್ತು ಪ್ರಶ್ನೆಗಳಲ್ಲಿ ಅದನ್ನು ಹೇಗೆ ಬಳಸಬೇಕು ಎಲ್ಲವನ್ನು ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾದರೆ ಶುರು ಮಾಡೋಣವೇ? ಬನ್ನಿ. ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಸಿಗುವ ಸಂಖ್ಯೆಯನ್ನು ವರ್ಗ ಸಂಖ್ಯೆ ಅಥವಾ ಸ್ಕ್ವೇರ್ ನಂಬರ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ 1 ಗುಣಿಸು 1 = 1. ಆದ್ದರಿಂದ 1ರ ವರ್ಗ 1. ಅದೇ ರೀತಿ 2 ಗುಣಿಸು 2 = 4. ಆದ್ದರಿಂದ 2ರ ವರ್ಗ 4. ಒಂದರಿಂದ 100, 500, 1000ದವರೆಗೂ ಬರೆಯಬಹುದು. ಅದು ನಿಮ್ಮ ನೆನಪಿನ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಹೆಚ್ಚಾಗಿ ಅಭ್ಯಾಸ ಮಾಡಿದರೆ ಗಣಿತದ ಹಲವು ಪ್ರಶ್ನೆಗಳನ್ನು ಬಹಳ ವೇಗವಾಗಿ ಬಿಡಿಸಬಹುದು. ನಂತರ 6ರಲ್ಲಿ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳು. ಈಗ ಒಂದು ಪ್ರಮುಖ ಪ್ರಶ್ನೆಯನ್ನು ನೋಡೋಣ. 6ರಲ್ಲಿ ಕೊನೆಗೊಳ್ಳುವ ಸಂಖ್ಯೆಗಳು ಯಾವುವು? ಉದಾಹರಣೆಗೆ 6ರಲ್ಲಿ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳ ವರ್ಗಮೂಲಗಳು ಯಾವ ಅಂಕೆಯಲ್ಲಿ ಕೊನೆಗೊಳ್ಳುತ್ತವೆ? ಉತ್ತರ 4 ಅಥವಾ 6ರಲ್ಲಿ. ಅಂದರೆ ಒಂದು ಸಂಖ್ಯೆಯ ವರ್ಗವು 6ರಲ್ಲಿ ಕೊನೆಗೊಂಡಿದ್ದರೆ ಅದರ ಮೂಲ ವರ್ಗವು ಸಾಮಾನ್ಯವಾಗಿ 4 ಅಥವಾ 6ರಲ್ಲಿ ಕೊನೆಗೊಳ್ಳುತ್ತದೆ. ಉದಾಹರಣೆಗೆ 38ರ ವರ್ಗ, 34ರ ವರ್ಗ, 46ರ ವರ್ಗ, 56ರ ವರ್ಗ, 74ರ ವರ್ಗ ಮತ್ತು 82ರ ವರ್ಗ. ಇವುಗಳಲ್ಲಿ 6ರಲ್ಲಿ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳು ಯಾವುವು ಎಂಬುದನ್ನು ನಾವು ಈ ನಿಯಮದಿಂದ ಪರಿಶೀಲಿಸಬಹುದು. ಹಾಗಾದರೆ ಬನ್ನಿ ನೋಡೋಣ. 38ರ ವರ್ಗ 38 ಗುಣಿಸು 38 / 8 × 64 ದಶಕ 6 ಇದೆ. 4 4 30 8 × 24 4 2 3 9 10 11 ಒಟ್ಟು 4 4 4 1. ಪೂರ್ಣ ವರ್ಗ ಸಂಖ್ಯೆಗಳ ನಡುವೆ ಇರುವ ಸಂಖ್ಯೆಗಳು. ಈಗ ಮತ್ತೊಂದು ಮುಖ್ಯ ಪ್ರಶ್ನೆ. 16ರ ವರ್ಗ ಮತ್ತು 17ರ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? ಕಂಡುಹಿಡಿಯಿರಿ ನೋಡೋಣ.
32 ಅಂದರೆ 16ರ ವರ್ಗ ಮತ್ತು 17ರ ವರ್ಗಗಳ ನಡುವೆ 32 ಸಂಖ್ಯೆಗಳಿವೆ. ಇದನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಒಂದು ಸೂತ್ರ ಇದೆ. ಅದೇನೆಂದರೆ ಸೂತ್ರ n ಸ್ಕ್ವೇರ್ ಮತ್ತು ಬ್ರಾಕೆಟ್ ಓಪನ್ ಮಾಡಿ n+1 ಬ್ರಾಕೆಟ್ ಕ್ಲೋಸ್ ಸ್ಕ್ವೇರ್ ಗಳ ನಡುವೆ ಇರುವ ಸಂಖ್ಯೆಗಳ ಸಂಖ್ಯೆ = 2n. ಆದ್ದರಿಂದ 16ರ ವರ್ಗ ಮತ್ತು 17ರ ವರ್ಗ ನಡುವೆ 2 × 16 32 ಸಂಖ್ಯೆಗಳು. ಒಂದು ಉದಾಹರಣೆ ಪ್ರಶ್ನೆಯನ್ನು ನೋಡೋಣ. ಈಗ ಒಂದು ಸಂಖ್ಯೆಯ ಮುಂದಿನ ವರ್ಗವನ್ನು ಹೇಗೆ ಕಂಡುಹಿಡಿಯಬಹುದು? ನಮಗೆ 125ರ ವರ್ಗ 15,625 ಎಂದು ತಿಳಿದಿದೆ. ಹಾಗಾದರೆ 126ರ ವರ್ಗ ಸಂಖ್ಯೆ ಎಷ್ಟು? ಇಲ್ಲಿ 126 = 125 + 1 ಇದನ್ನು ಅಪ್ಲೈ ಮಾಡೋಣ. ಬ್ರಾಕೆಟ್ ಓಪನ್ ಮಾಡಿ n+1 ಬ್ರಾಕೆಟ್ ಕ್ಲೋಸ್ ಮಾಡಿ (2) = n⁴ + 2n + 1. ಆದ್ದರಿಂದ 126ರ ವರ್ಗ = 125 ವರ್ಗ ಪ್ಲಸ್ 2 × 125 + 1 = 15,625 + 250 + 1. ಒಟ್ಟು 15,876. ಹೀಗಾಗಿ 126ರ ವರ್ಗ ಸಂಖ್ಯೆ 15,876. ಇಂತಹ ವಿಧಾನದಿಂದ ದೊಡ್ಡ ಸಂಖ್ಯೆಗಳ ವರ್ಗವನ್ನು ವೇಗವಾಗಿ ಕಂಡುಹಿಡಿಯಬಹುದು. ಈಗ ವರ್ಗಮೂಲ ಗುರುತಿಸುವುದು. ಈಗ ಕೆಲವು ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೇ ಅಥವಾ ಇಲ್ಲವೇ ಎಂದು ನೋಡೋಣ. ಉದಾಹರಣೆಗೆ 441. ನಮಗೆ ಗೊತ್ತಿರುವ ಹಾಗೆ 441 21ರ ವರ್ಗಮೂಲ. ಆದ್ದರಿಂದ 441ರ ವರ್ಗಮೂಲ 21. ಅದೇ ರೀತಿ 256ರ ವರ್ಗಮೂಲ ಎಷ್ಟು? 256ರ ವರ್ಗಮೂಲ 16. 676ರ ವರ್ಗಮೂಲ ಎಷ್ಟಿದೆ? 676ರ ವರ್ಗಮೂಲ 26. ಹೀಗೆ ವರ್ಗ ಸಂಖ್ಯೆಗಳ ಪಟ್ಟಿಯನ್ನು ನೆನಪಿನಲ್ಲಿಟ್ಟುಕೊಂಡರೆ ವರ್ಗಮೂಲವನ್ನು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಂಖ್ಯೆ ಎಂದರೇನು, 1ರಿಂದ 20ರವರೆಗೆ, 500ರವರೆಗೆ, 1000ರವರೆಗಿನ ವರ್ಗಗಳು, 6ರಲ್ಲಿ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳು, 2 ಸತತ ವರ್ಗಗಳ ನಡುವೆ
ಸಂಖ್ಯೆಗಳ ಸಂಖ್ಯೆ, ಮುಂದಿನ ವರ್ಗವನ್ನು ಕಂಡುಹಿಡಿಯುವ ವಿಧಾನ, ವರ್ಗಮೂಲವನ್ನು ಗುರುತಿಸುವ ವಿಧಾನ ಇವೆಲ್ಲವನ್ನು ಕಲಿತಿದ್ದೇವೆ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಉಪಯುಕ್ತ ಗಣಿತದ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.